ನಮಸ್ಕಾರ ಸ್ನೇಹಿತರೆ. ನೀವು ಮನೆ ಖರೀದಿ ಮಾಡಬೇಕು ಅಂತಿದ್ದೀರಾ? ಹೊಲ, ಮನೆ, ಆಸ್ತಿ ಮಾಡಬೇಕು ಅಂತ ಇದ್ದೀರಾ? ಆದ್ರೆ ಅಳತೆಗಳು ಗೊತ್ತಿಲ್ವಾ? ಇದು ಹೇಗೆ ಸಾಧ್ಯ? ರಿಯಲ್ ಎಸ್ಟೇಟ್‌ನಲ್ಲಿ ಹೆಚ್ಚು ಜನರಿಗೆ ಗೊಂದಲ ಉಂಟು ಮಾಡುವಂತಹ ವಿಷಯ ಯಾವುದು ಅಂದ್ರೆ ಅದು ಜಮೀನಿನ ಅಳತೆ. 30-40 ಅಂದ್ರೆ ಎಷ್ಟು? 1 ಗುಂಟೆ ಅಂದ್ರೆ 1 ಎಕರೆ ಅಂದ್ರೆ ಎಷ್ಟು? ಸ್ಕ್ವೇರ್ ಫೀಟ್ ಅಂದ್ರೇನು? ರನ್ನಿಂಗ್ ಫೀಟ್ ಅಂದ್ರೇನು? ಇಂತಹ ಹಲವಾರು ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ. ಆದ್ರಿಂದ ಇವತ್ತಿನ ವಿಡಿಯೋದಲ್ಲಿ ನಾವು ಜಮೀನಿನ ಅಳತೆಯನ್ನು ಅತ್ಯಂತ ಸರಳವಾಗಿ ತಿಳ್ಕೊಳ್ಳೋಣ. ಮೊದಲನೇ ಅಳತೆ ಫೀಟ್ ಅಂದ್ರೆ ಅಡಿ. ಫೀಟ್ ಅಥವಾ ಅಡಿ ಎನ್ನುವುದನ್ನ ಉದ್ದದ ಅಳತೆಯ ಮಾಪನವಾಗಿ ಬಳಸಲಾಗುತ್ತೆ. ಉದಾಹರಣೆಗೆ 10 ಫೀಟ್ ಉದ್ದ, 30 ಫೀಟ್ ಅಗಲ. ಇದು ಕೇವಲ ಉದ್ದ ಅಥವಾ ಅಗಲವನ್ನ ಅಳೆಯುವಂತಹ ಸೂಚಕವಾಗಿ ಬಳಸಬಹುದು. ಇನ್ನು ಎರಡನೇದು ರನ್ನಿಂಗ್ ಫೀಟ್. ರನ್ನಿಂಗ್ ಫೀಟ್ ಅಂದ್ರೆ ಕೇವಲ ಉದ್ದ. ಫೀಟ್‌ನ ನಾವು ಉದ್ದದಲ್ಲೂ ಅಗಲದಲ್ಲೂ ಎರಡರಲ್ಲೂ ಬಳಸ್ತೇವೆ. ಆದರೆ ರನ್ನಿಂಗ್ ಫೀಟ್‌ನ ಕೇವಲ ಉದ್ದದಲ್ಲಿ ಮಾತ್ರ ಬಳಸಲಾಗುತ್ತೆ. ಫಾರ್ ಎಕ್ಸಾಂಪಲ್, ಕಾಂಪೌಂಡ್ ಗೋಡೆ 100 ರನ್ನಿಂಗ್ ಫೀಟ್ ಇದೆ. ಕಿಚನ್ ಕೌಂಟರ್ 20 ರನ್ನಿಂಗ್ ಫೀಟ್ ಇದೆ. ಫೆನ್ಸಿಂಗ್ ಹಾಕಿದ್ದು 500 ರನ್ನಿಂಗ್ ಫೀಟ್ ಇದೆ. ಅಂದ್ರೆ ಇಲ್ಲಿ ಅಗಲವನ್ನ ಪರಿಗಣಿಸೋದಿಲ್ಲ. ಕೇವಲ ಉದ್ದದ ಲೆಕ್ಕಾಚಾರ ಹಾಕೋದು ಮಾತ್ರ. ಇನ್ನು ಮೂರನೇದಾಗಿ ಬರೋದು ಸ್ಕ್ವೇರ್ ಫೀಟ್. ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ವರ್ಡ್. ನೀವು ನಗರ ಪ್ರದೇಶಗಳಲ್ಲಿ ಭೂಮಿಯನ್ನ ಖರೀದಿ ಮಾಡ್ತೀರಾ ಅಂದ್ರೆ ಅಲ್ಲಿ ಇದೇ ಲೆಕ್ಕಾಚಾರ ಓಡೋದು. ಸ್ಕ್ವೇರ್ ಫೀಟ್ನ ಕನ್ನಡದಲ್ಲಿ ಚದರ್ ಅಡಿ ಅಂತ ಕರೆಯಲಾಗುತ್ತೆ. ಉದ್ದ ಇಂಟು ಅಗಲ ಸ್ಕ್ವೇರ್ ಫೀಟ್ ಆಗುತ್ತೆ. ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. 10 ಫೀಟ್ ಇಂಟು 10 ಫೀಟ್ ಅದು 100 ಸ್ಕ್ವೇರ್ ಫೀಟ್ ಆಗುತ್ತೆ. 20 ಫೀಟ್ ಇಂಟು 30 ಫೀಟ್ ಇಸ್ ಈಕ್ವಲ್ ಟು 600 ಸ್ಕ್ವೇರ್ ಫೀಟ್ ಆಗುತ್ತೆ. 30 ಫೀಟ್ ಇಂಟು 40 ಫೀಟ್ ಇಸ್ ಈಕ್ವಲ್ ಟು 1200 ಸ್ಕ್ವೇರ್ ಫೀಟ್ ಆಗುತ್ತೆ. 30-40 ಸೈಟ್ ಅಳತೆ ಅಂದ್ರೆ 1200 ಸ್ಕ್ವೇರ್ ಫೀಟ್ ಆಗುತ್ತೆ. ಇದನ್ನೇ ನಾವು ಕನ್ನಡದಲ್ಲಿ ಚದರ್ ಅಡಿ ಅಂತ ಕರೀತೇವೆ. ಇನ್ನು ಮುಂದೆ ಬರೋದು ಸಾಮಾನ್ಯ ಸೈಟ್‌ಗಳ ಅಳತೆ. ಅದು 20-30 ಇರ್ಬೋದು, 30-40 ಇರ್ಬೋದು. ಅಂದ್ರೆ 20/30 ಇಸ್ ಈಕ್ವಲ್ ಟು 600 ಸ್ಕ್ವೇರ್ ಫೀಟ್ ಆಗುತ್ತೆ. 30/40 ಇಸ್ ಈಕ್ವಲ್ ಟು 1200 ಸ್ಕ್ವೇರ್ ಫೀಟ್ ಆಗುತ್ತೆ. ಇದು ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ಸೈಟ್‌ನ ಅಳತೆಗಳು ಅಂತ ಹೇಳಬಹುದು. ಇದೇ ಅಳತೆ ಮುಂದುವರಿತಾ ಹೋದ್ರೆ 40/60 2400 ಸ್ಕ್ವೇರ್ ಫೀಟ್ 2400 ಸ್ಕ್ವೇರ್ ಫೀಟ್ ಆದ್ರೆ 50/80 4000 ಸ್ಕ್ವೇರ್ ಫೀಟ್ ಆಗುತ್ತೆ. ಇನ್ನು 100/100 ಇದ್ರೆ ಅದು 10,000 ಸ್ಕ್ವೇರ್ ಫೀಟ್ ಆಗುತ್ತೆ. ಈ ರೀತಿ ಉದ್ದ ಅಗಲ ಹೆಚ್ಚಾದಂತೆ ಒಟ್ಟು ವಿಸ್ತೀರ್ಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದು ನಮ್ಮ ಕರ್ನಾಟಕದ ಲೆಕ್ಕಾಚಾರ ಆದ್ರೆ ನೀವು ಉತ್ತರದ ಕಡೆ ಹೋದಂತೆಲ್ಲ ಅಲ್ಲಿ ಸ್ಕ್ವೇರ್ ಯಾರ್ಡ್‌ಗಳು ಅಂದ್ರೆ ಚದರ್ ಗಜಗಳು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಹಾಗಾದ್ರೆ ಒಂದು ಸ್ಕ್ವೇರ್ ಯಾರ್ಡ್ ಅಂದ್ರೆ ಎಷ್ಟು? 1 ಸ್ಕ್ವೇರ್ ಯಾರ್ಡ್ ಅಂದ್ರೆ 1 ಚದರ್ ಗಜ ಅಂದ್ರೆ 9 ಸ್ಕ್ವೇರ್ ಫೀಟ್‌ಗಳಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ 100 ಸ್ಕ್ವೇರ್ ಯಾರ್ಡ್ ಅಂದ್ರೆ 900 ಸ್ಕ್ವೇರ್ ಫೀಟ್ ಆಗುತ್ತೆ. ನಮ್ಮ ದೇಶದಲ್ಲೂ ಹಲವಾರು ರಾಜ್ಯಗಳಲ್ಲಿ ಈ ರೀತಿಯಲ್ಲಿ ಲೇಔಟ್ ಅಳತೆಗಳನ್ನ ಮಾಡುವಂತಹ ಪದ್ಧತಿ ಇಂದಿಗೂ ಬಳಸ್ತಾ ಇದ್ದಾರೆ. ನಾವು ನೋಡ್ತಾ ಇರುವಂತಹ ನೆಕ್ಸ್ಟ್ ಅಳತೆ ಸೆಂಟ್. ಸೆಂಟ್ ಅಂದ್ರೆ ಏನು? ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. 1 ಸೆಂಟ್ ಇಸ್ ಈಕ್ವಲ್ ಟು 435.6 ಸ್ಕ್ವೇರ್ ಫೀಟ್ ಆಗುತ್ತೆ. ಉದಾಹರಣೆಗೆ 2 ಸೆಂಟ್ ಅಂದ್ರೆ 871 ಸ್ಕ್ವೇರ್ ಫೀಟ್ ಆದ್ರೆ 5 ಸೆಂಟ್ ಅಂದ್ರೆ 2178 ಸ್ಕ್ವೇರ್ ಫೀಟ್ ಆಗುತ್ತೆ. ಹಾಗೆ 10 ಸೆಂಟ್ ಅಂದ್ರೆ 4356 ಸ್ಕ್ವೇರ್ ಫೀಟ್ ಆಗುತ್ತೆ. ನಾವು ಮುಂದೆ ನೋಡ್ತಾ ಇರುವಂತದ್ದು ಫೇಮಸ್ ಆಗಿರುವಂತಹ ಗುಂಟ. ಹೌದು, ಕರ್ನಾಟಕದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸುವಂತಹ ಅಳತೆ. 1 ಗುಂಟ, 2 ಗುಂಟ ಹೀಗೆ ಕಳೆಯಲಾಗುತ್ತೆ. 1 ಗುಂಟ ಅಂದ್ರೆ 1089 ಸ್ಕ್ವೇರ್ ಫೀಟ್. 40 ಗುಂಟೆಗೆ 1 ಎಕರೆ ಆಗುತ್ತೆ. ಉದಾಹರಣೆಗೆ 5 ಗುಂಟೆ ಅಂದ್ರೆ 5445 ಸ್ಕ್ವೇರ್ ಫೀಟ್. 10 ಗುಂಟೆ ಅಂದ್ರೆ 10,890 ಸ್ಕ್ವೇರ್ ಫೀಟ್. ಇನ್ನು 20 ಗುಂಟೆ ಅಂದ್ರೆ ಅರ್ಧ ಎಕರೆನೇ ಆಗುತ್ತೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಮೆಜರ್ಮೆಂಟ್ ಏಕರ್ ಅಥವಾ ಎಕರೆ. ಎಕರೆವನ್ನ ಹೆಚ್ಚಾಗಿ ಕೃಷಿ ಭೂಮಿಯಲ್ಲಿ ಬಳಸುವಂತಹ ಅಳತೆ ಅಂತ ಹೇಳಬಹುದು. 1 ಎಕರೆಗೆ 43,560 ಸ್ಕ್ವೇರ್ ಫೀಟ್ ಆಗುತ್ತೆ. 1 ಎಕರೆಗೆ 40 ಗುಂಟ ಆಗುತ್ತೆ. ಉದಾಹರಣೆನ ಇನ್ನೂ ಹೆಚ್ಚಿಸೋಣ. 2 ಎಕರೆಗೆ 87,120 ಸ್ಕ್ವೇರ್ ಫೀಟ್ ಆದ್ರೆ 5 ಎಕರೆಗೆ 2,17,800 ಸ್ಕ್ವೇರ್ ಫೀಟ್ ಆಗುತ್ತೆ. ಇನ್ನು 10 ಎಕರೆಗೆ 4,35,600 ಸ್ಕ್ವೇರ್ ಫೀಟ್ ಆಗುತ್ತೆ.
ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇರೋದು ಹೆಕ್ಟೇರ್. ದೊಡ್ಡ ಮಟ್ಟದ ಕೃಷಿ ಭೂಮಿ ಅಥವಾ ಸರ್ಕಾರಿ ದಾಖಲೆಗಳಲ್ಲಿ ಬಳಸಲಾಗುವಂತಹ ಕಾಮನ್ ವರ್ಡ್ ಇದು. 1 ಹೆಕ್ಟರ್ ಇಸ್ ಈಕ್ವಲ್ ಟು 2.471 ಏಕರ್ಸ್ ಆಗುತ್ತೆ. ಅಂದ್ರೆ 1 ಹೆಕ್ಟೇರ್ ಅಂದ್ರೆ 2.471 ಏಕರ್ಸ್ ಆಗುತ್ತೆ. ಅಂದ್ರೆ ಸುಮಾರು 1 ಹೆಕ್ಟೇರ್ಗೆ 1 ಲಕ್ಷಕ್ಕೂ ಹೆಚ್ಚು ಚದರಡಿಗಳು ಆಗುತ್ತೆ. ಇನ್ನು ನೆಕ್ಸ್ಟ್ ಬರ್ತಿರೋದು ಸ್ಕ್ವೇರ್ ಮೀಟರ್ ಅಂದ್ರೆ ಚದರ್ ಮೀಟರ್. ಕೆಲವು ಸರ್ಕಾರಿ ದಾಖಲೆಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಾಪನ ಪದ್ಧತಿಯಲ್ಲಿ ಇದನ್ನ ಬಳಸಲಾಗುತ್ತೆ. 1 ಸ್ಕ್ವೇರ್ ಮೀಟರ್ ಇಸ್ ಈಕ್ವಲ್ ಟು 10.764 ಸ್ಕ್ವೇರ್ ಫೀಟ್ ಆಗುತ್ತೆ. ಇನ್ನು ಕನ್ನಡದಲ್ಲಿ 1 ಚದರ್ ಮೀಟರ್ ಅಂದ್ರೆ 10.764 ಚದರ್ ಅಡಿಗಳು ಆಗುತ್ತೆ. ಹೆಚ್ಚಾಗಿ ಕಟ್ಟಿರುವ ಮನೆಗಳ ಅಳತೆಯಲ್ಲಿ ಕಟ್ಟಿರುವಂತಹ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿಗಳು ಇಷ್ಟು ಚದರ ಕಟ್ಟಿದ್ದೇವೆ ಅಂತಾರೆ. ಆ ಚದರ ಅಂದ್ರೆ ಸ್ಕ್ವೇರ್ ಮೀಟರ್ ಅಷ್ಟೇ. ನೆಕ್ಸ್ಟ್ ಬರೋದು ಕಿಲೋಮೀಟರ್. ಇದು ವಿಸ್ತೀರ್ಣದ ಅಳತೆಯಲ್ಲ, ದೂರದ ಅಳತೆ ಅಂತ ಹೇಳಬಹುದು. ಉದಾಹರಣೆಗೆ ನಾವೊಂದು ಲೇಔಟ್ ಅನ್ನ ತೋರಿಸ್ತಿದ್ದೀವಿ. ಇದು ಹೈವೇಯಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಅಯ್ಯೋ, ನನ್ನ ಜಮೀನು ಜಯನಗರದಿಂದ 15 ಕಿಲೋಮೀಟರ್ ಆಗತ್ತೆ. ಈ ರೀತಿಯ ಮಾತುಗಳನ್ನ ನೀವು ನಮ್ಮ ವಿಡಿಯೋದಲ್ಲಿ ಆಗಾಗ ಕೇಳಿರ್ತೀರಾ. ಸೊ ಈಗೊಂದು ಕನ್ವರ್ಷನ್ ಟೇಬಲ್ ಅನ್ನ ಕೊಟ್ಬಿಡ್ತೀನಿ. ಅದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಬೇಸಿಕ್ ಮಾಹಿತಿಗಳಿಗೆ ಇದು ಸಾಕಾಗುತ್ತೆ. ಇಲ್ಲಿ 1 ಫುಟ್ ಅಂದ್ರೆ 12 ಇಂಚುಗಳಾಗುತ್ತೆ. 1 ಸ್ಕ್ವೇರ್ ಯಾರ್ಡ್ ಅಂದ್ರೆ 9 ಸ್ಕ್ವೇರ್ ಫೀಟ್ಗಳಾಗುತ್ತೆ. 1 ಸೆಂಟ್ ಅಂದ್ರೆ 435.6 ಸ್ಕ್ವೇರ್ ಫೀಟ್ಗಳಾಗುತ್ತೆ. 1 ಗುಂಟ ಅಂದ್ರೆ 1089 ಸ್ಕ್ವೇರ್ ಫೀಟ್ಗಳಾಗುತ್ತೆ. ಇನ್ನು 40 ಗುಂಟ ಅಂದ್ರೆ 1 ಎಕರೆ ಆಗುತ್ತೆ. 1 ಎಕರೆಯಲ್ಲಿ 43,560 ಸ್ಕ್ವೇರ್ ಫೀಟ್ಗಳು ಬರುತ್ತೆ. 1 ಹೆಕ್ಟೇರ್ನಲ್ಲಿ 2.471 ಏಕರ್ಸ್ನಷ್ಟು ಭೂಮಿ ನಿಮಗೆ ಸಿಗುತ್ತೆ. ಇನ್ನು 1 ಸ್ಕ್ವೇರ್ ಮೀಟರ್ನಲ್ಲಿ 10.764 ಸ್ಕ್ವೇರ್ ಫೀಟ್ಗಳಷ್ಟು ಅಳತೆ ಸಿಗುತ್ತೆ. ಇನ್ನು ಕೊನೆಯದಾಗಿ ಹೇಳೋದು ಅಂದ್ರೆ, ಸ್ನೇಹಿತರೆ, ಜಮೀನು ಖರೀದಿಸುವ ಮೊದಲು ಅಳತೆಗಳನ್ನ ಸರಿಯಾಗಿ ತಿಳ್ಕೊಳ್ಳಿ. ರಿಯಲ್ ಎಸ್ಟೇಟ್ ಜಗತ್ತಿನಲ್ಲಿ ನಿಮಗೆ ಯಾರು ಎಲ್ಲಿ ಬೇಕಾದರೂ ಮೋಸ ಮಾಡಬಹುದು. ಹಾಗಾಗಿ ತಿಳ್ಕೊಂಡಿರೋದು ತುಂಬಾ ಮುಖ್ಯ ಆಗುತ್ತೆ. ಸಾಕಷ್ಟು ಜನರು ಸ್ಕ್ವೇರ್ ಫೀಟ್, ಗುಂಟ, ಏಕರ್ಸ್ಗಳ ಬಗ್ಗೆ ಮೋಸ ಹೋಗ್ತಾರೆ. ಆದ್ರಿಂದ ಯಾವುದೇ ಸೈಟ್ ಅಥವಾ ಜಮೀನು ಖರೀದಿಸುವ ಮುನ್ನ ಅದರ ಅಳತೆ, ದಾಖಲೆಗಳು ಮತ್ತು ಕನ್ವರ್ಷನ್ ಬಗ್ಗೆ ಒಮ್ಮೆ ನೀಟಾಗಿ ಪರಿಶೀಲನೆ ಮಾಡಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ಧನ್ಯವಾದಗಳು.